ಕಾಂಗ್ರೆಸ್ ಬಂದು ಕರ್ನಾಟಕವನ್ನ ಲೂಟಿ ಮಾಡೋ ಒಂದು ಸರ್ಕಾರವನ್ನ ಇವತ್ತು ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಅವರು ಚುನಾವಣೆ ಮುಂಚೆ ಹೇಳಿದ್ರು, ನಾವು ಬೆಲೆ ಏರಿಕೆ ಮಾಡಲ್ಲ, 5 ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ, ಯಾವುದೇ ಬೆಲೆ ಏರಿಕೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಕಳೆದ 2 ವರ್ಷದಲ್ಲಿ ಹಾಲಿನ ಬೆಲೆ 3 ಬಾರಿ, ವರ್ಷಕ್ಕೆ 1 ಸರಿ ಅಲ್ಲ, ವರ್ಷಕ್ಕೆ 2 ಸರಿ, ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ, ಕೊನೆಗೆ ಯಾವ ರೀತಿ ಈ ಕಾಂಗ್ರೆಸ್ನ ಮನೆಯಾಳ ಬುದ್ಧಿ ಏನಿದೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಕಸ ಬಿದ್ರೆ ಕಸದ ಮೇಲೆ ಬೆಂಗಳೂರಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ, ಕಸದ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ. ಇವತ್ತು ನಾವೆಲ್ಲ ಕೇಳಿದ್ರಿ, ಅಲಿಬಾಬಾ ಮತ್ತು 40 ಜನ ಕಳ್ಳರು ಅಂತ, ಚೋರ್, 40 ಚೋರ್. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ, ಅಲಿಬಾಬಾ ಮತ್ತು ಕಾಂಗ್ರೆಸ್ಸಿನ ಕಳ್ಳರು ಅಂತ. 136 ಜನ ಕಳ್ಳರು, ಈಗ ಒಬ್ಬರಲ್ಲ ಇಬ್ಬರಲ್ಲ 136 ಜನ ಕಳ್ಳರು ಸೇರ್ಕೊಂಡಿದ್ದಾರೆ. ಅವ್ರಿಗೆ ಅಭಿವೃದ್ಧಿಗೆ ಹಣ ಇಲ್ಲ. ಒಬ್ಬೊಬ್ಬ ಶಾಸಕರು ಹೇಳ್ತಾ ಇದ್ದಾನೆ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಕಾಂಗ್ರೆಸ್ ಅವರು. ಅವ್ರಿಗೆ ಈಗ